ಜುಲೈ 28ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ನಾವೊಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತಾಯಿದ್ವಿ. ಕಾರಣ ಏನಪ್ಪ ಅಂತಂದರೆ, ಶಿಕ್ಷಣ ಇಲಾಖೆಯಿಂದ ಏನೋ ಒಂದು ಮುಂಚೆ 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇತ್ತು. PSTR, HSTR, ಫಿಸಿಕಲ್ ಇರ್ಬೋದು, ಒಂದು ಕಂಪ್ಯೂಟರ್ ಟೀಚರ್ಸ್ ಮಾತ್ರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಒಂದು ಪ್ಯಾಟ್ರನ್ ಇರಲಿಲ್ಲ. GPSTR ಇನ್ಕ್ಲೂಡಿಂಗ್ GPSTR ಏನೋ ಒಂದು ಎಕ್ಸಾಮ್ ಪ್ಯಾಟ್ರನ್ನು ಆಬ್ಜೆಕ್ಟಿವ್ ಟೈಪ್ ಬರಬೇಕು. ಯಾಕೆಂದರೆ ಡಿಸ್ಕ್ರಿಪ್ಟಿವ್ ಏಕಾಏಕಿ ಇವರು ಸಡನ್ನಾಗಿ ಡಿಸ್ಕ್ರಿಪ್ಟಿವ್ ಇಡ್ತೀವಿ ಅಂತಂದರೆ ವಿತ್ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು, ಅಂದರೆ ಒಂದು ಟೀಚರ್ ಆಗಬೇಕನ್ನೋ ಒಂದು ಆಸ್ಪಿರೆಂಟ್ಸು ಅವ್ರ ಮೈಂಡಲ್ಲಿ ಎಷ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ, ನಿನ್ನೆ ಕೂಡ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಹತ್ರ ಚರ್ಚೆ ಮಾಡಿದೆ. ಅಲ್ಲೂ ಕೂಡ ಅಲ್ಲಿಂದ ಡೈರೆಕ್ಟ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಚರ್ಚೆ ಮಾಡಿದ್ರು. ಫೋನ್ ಮಾಡಿ ಹೇಳಿದ್ರು, ಇಲ್ಲ ಈ ಥರ ಯಾಕೆ ಇದು ಮಾಡಿದ್ದೀರಾ ಅಂತೇಳಿ. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ, UP, ಬಿಹಾರ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಯಾವ ಸ್ಟೇಟಲ್ಲೂ ಇಲ್ಲ. ಈ ಒಂದು ಶಿಕ್ಷಣ ಅಂದರೆ ಈ ಶಿಕ್ಷಕರ ಆಕಾಂಕ್ಷಿಗಳು ಇದೇನು ಗ್ರೂಪ್ ಎ ಅಲ್ಲ, ಏನು IAS IPS ಪೋಸ್ಟ್ ಅಲ್ಲ, ಅದು ಸಾಮಾನ್ಯ ಶಿಕ್ಷಕರ ಅಂದರೆ ಗ್ರೂಪ್ C ಸಿಲಬಸ್. ಅದು ಆ್ಯಸ್ ಪರ್ 2021 ರೂಲ್ ಪ್ರಕಾರ 2 ಪೇಪರ್ ಇರಬೇಕು. GK ಅಂದರೆ GK ಒಂದು ಪೇಪರು, ಸ್ಪೆಸಿಫಿಕ್ ಪೇಪರ್ 2 ಪೇಪರು, 200 ಮಾರ್ಕ್ಸು. ಬೇರೆ ಎಲ್ಲ ಸ್ಟೇಟಲ್ಲೂ ಮ್ಯಾಕ್ಸಿಮಮ್ 100 ಮಾರ್ಕ್ಸು, 150 ಮಾರ್ಕ್ಸು ಆಬ್ಜೆಕ್ಟಿವ್ ಇದೆ. ಇಲ್ಲ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಆಬ್ಜೆಕ್ಟಿವ್. ಇವರು 200 ಮಾರ್ಕ್ಸ್ ಆಬ್ಜೆಕ್ಟಿವ್, ಇನ್ನೂ 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಅದರಲ್ಲಿ ಇಂಗ್ಲೀಷ್ ಪೇಪರು, ಕನ್ನಡ ಪೇಪರು ಎಲ್ಲ ಇಟ್ಟಿದ್ದಾರೆ. ಅಂದರೆ ಈ ಒಂದು TET ಎಕ್ಸಾಮ್ಸ್ ಯಾಕೆ ಕಂಡಕ್ಟ್ ಮಾಡ್ತೀರಾ? TET ಎಕ್ಸಾಮ್ಸಲ್ಲಿ ನೀವು TET ಎಕ್ಸಾಮ್ಸ್ ಕ್ವಾಲಿಫೈಡ್ ಆದರೆ ಮಾತ್ರ ಟೀಚರ್ ಎಲಿಜಿಬಿಲಿಟಿ ಇರುತ್ತೆ. ಅವಾಗ ಮಾತ್ರ ಅಪ್ಲಿಕೇಶನ್ ಹಾಕಿ CET ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ಆಲ್ರೆಡಿ ನೀವು ಒಂದು TET ಎಕ್ಸಾಮ್ ಪಾಸ್ ಆಗಿರ್ತಾರೆ, ನೀವೇನು ಎಲ್ಲರಿಗೂ ಕ್ವಾಲಿಫೈಡು ಡಿಗ್ರಿ ಮಾಡಿರೋರಿಗೆಲ್ಲರಿಗೂ ಅಪ್ಲಿಕೇಶನ್ ಹಾಕೋದು ಕೊಟ್ಟಿದ್ದೀರಾ ಶಿಕ್ಷಕರಾಗಬೇಕಂತಂದರೆ? ಇಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಏನು 30ನೇ ತಾರೀಕು ತನಕ ಅಬ್ಜೆಕ್ಷನ್ ಇದೆ. ಇದೇ 28ನೇ ತಾರೀಕು ನಾನು ಇದಕ್ಕೂ ಮುಂಚೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಡಿಸ್ಕ್ರಿಪ್ಟಿವ್ ಇಡಲ್ಲ ಅಂತ ಹೇಳಿದರು. ಇವಾಗ ಏಕಾಏಕಿ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ ಅಂತಂದರೆ ಸ್ಪೆಷಲ್ ರೆಕ್ರೂಟ್ಮೆಂಟ್ ರೋಲಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಫಸ್ಟ್ ನೀವು ಎಕ್ಸಾಮ್ ಬರೀರಿ, ನಿಮ್ಮ ಮಕ್ಳು ಯಾರಾದರೂ ಇದ್ದರೆ ಬರ್ಸಿ ಒಂದು ಸತಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಕಾನೂನು ತೊಗೊಂಬರ್ತೀವಿ, ನಿಮಗೆ ಹೆಂಗೆ ಬೇಕಂಗೆ ಎಕ್ಸಾಮ್ ಪ್ಯಾಟ್ರನ್ ತೊಗೊಂಬರ್ತೀವಿ ಅಂದರೆ ವಿ ಆರ್ ನಾಟ್ ಅಕ್ಸೆಪ್ಟಬಲ್. ನಿಮಗೆ ಇಷ್ಟ ಬಂದಂಗೆ ನೀವು ನಡ್ಕೊತೀರಿ ಅಂದರೆ ಆಗಲ್ಲ. ಕ್ವಾಲಿಟಿ ಎಜುಕೇಷನ್ಸು ಮತ್ತು ಟೀಚರ್ ಆಗಬೇಕು ಅಂತಂದರು ಯಾರೋ ಶ್ರೀಮಂತರು ಬಂದು, ಯಾರೋ ರಾಜಕೀಯ ಮಕ್ಕಳು ಬಂದು ಟೀಚರ್ ಎಕ್ಸಾಮ್ಸ್ ಬರೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ರೂರಲ್ ಬ್ಯಾಕ್ಗ್ರೌಂಡು, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು, ಈ ಥರ ಮಕ್ಕಳಿರೋಂಥವ್ರು ಬಂದಿರೋದು. ಅದಕ್ಕೂ 18 ವರ್ಷ ಆದಮೇಲೆ ದೈಹಿಕ ಶಿಕ್ಷಕರ ನೋಟಿಫಿಕೇಷನ್ ಆಗಿರೋದು. ನೀವು ಇವಾಗ ಇಂಟ್ರಡ್ಯೂಸ್ ಮಾಡ್ತಿದ್ದೀರ ಅಂದರೆ ಈ ಥರ ಇದನ್ನು ರೂಲ್ಸ್ನ ಯಾರು ಕೇಳ್ತಾರೆ ನಿಮ್ಮ ಮುಂದೆ? ಇದನ್ನು ತುಂಬ ಗಂಭೀರವಾಗಿ ಶಿಕ್ಷಣ ಇಲಾಖೆಯಿಂದ ತೊಗೊಂಡಿಲ್ಲ ಅಂತಂದರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. 28ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಆಯುಕ್ತರಾದಂತಹ ಕಿಶೋರ್ ಸರ್ ಅವ್ರ ಪಾತ್ರ ಏನಿಲ್ಲ ಇಲ್ಲಿ ಕಂಪ್ಲೀಟ್. ಪಾಪ ಅವರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಈ ಹಿಂದೆ ಇದ್ದಂಥ KPSC ಸೆಕ್ರೆಟರಿ ಇದ್ದಾಗ ಕೂಡ ಅವರು ತುಂಬ ಚೇಂಜಸ್ ತೊಗೊಂಬಂದಿದ್ರು. ಈ ಥರ ನಿರ್ಧಾರಗಳು ತೊಗೊಂಡಿಲ್ಲ. ಆದರೆ ಇಲ್ಲಿರೋಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮು ಇಲ್ಲಿ ಯಾರು, ನೀವು ಈ ಥರ ದಬ್ಬಾಳಿಕೆ ತೋರಿಸೋದಾದರೆ ನೀವು ಬೇರೆ ವಿಚಾರದಲ್ಲಿ ತೋರಿಸಿ. ಅಲ್ಲಿ ಬಾಳೆಹಣ್ಣು, ಏನೋ ಶೂ, ಸಾಕ್ಸು, ಬಟ್ಟೆ, ಮೊಟ್ಟೆ, ಅಲ್ಲಿರೋಂಥ ಕ್ವಾಲಿಟಿ ಎಜುಕೇಷನ್ಸು, ಸ್ಟೂಡೆಂಟ್ಸಿಗೆ ರೀಚ್ ಆಗಬೇಕಾಗಿರೋಂಥ ಫಂಡ್ಸು ಅಲ್ಲಿ ತೋರಿಸಿ. ಅಲ್ಲಿ ಕರಪ್ಷನ್ ಇದೆ. ಶೂ, ಸಾಕ್ಸಲ್ಲಿ ಕರಪ್ಷನ್ ಇದೆ. ನೀವು ಇವಾಗ ಎಷ್ಟು ಕರಪ್ಷನ್ ಆಗಿದೆ ಇಡೀ ಕರ್ನಾಟಕದಲ್ಲಿ? ಬರೀ ಇಬ್ರಿಗಷ್ಟೇ ಟೆಂಡರ್ ಕೊಟ್ಟಿದ್ದೀರಾ. ಕೋಟ್ಯಾಂತರ ರೂಪಾಯಿ, ಮೋರ್ ದೆನ್ 100 crores, 104 crores ಅಂದ್ಕೊತೀನಿ, 104 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಕಮಿಷನ್ ಸಿಕ್ಕಿದೆ? ಅದರಲ್ಲಿ ಎಷ್ಟು ಕೋಟಿ ಫ್ರಾಡ್ ಆಗಿದೆ? ಆ ಮಕ್ಕಳಿಗೆ ಶೂದು ಅಂದರೆ ಒಂದು ಸೈಜ್ ಗೊತ್ತಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಕಳಿಸಿದ್ದೀರಾ. ಅಲ್ಲಿರೋಂಥ ಹೆಡ್ ಮೇಸ್ಟರು ಆ ಗಾಡಿಗಳಲ್ಲಿ ಏನೋ ಒಳ್ಳೆ ಇದು ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೊಂಡು ಮಾರ್ಕೆಟಲ್ಲಿ ತಿರುಗಾಡ್ತಾರಲ್ಲ, ಆ ರೀತಿ ಶೂಸ್ನ ತುಂಬ್ಕೊಂಡೋಗಿ ಸ್ಟೂಡೆಂಟ್ಸಿಗೆ ಕೊಡೋದು, ಅಂದರೆ ಮಕ್ಳಿಗೆ ಕೊಡೋದು. ಅದು ಸೈಜ್ ಆಗಲ್ಲ, ಬಿಡಲ್ಲ. ಅಂದರೆ ಈ ಥರ ಕೆಲಸ ಯಾಕೆ ಮಾಡ್ತೀರಾ? ಲೂಟಿ ಮಾಡೋದು ಬಿಡಿ. ಫಸ್ಟು ಬೇಸಿಕ್ ನೀಡ್ ಏನಿದೆ ಸ್ಟೂಡೆಂಟ್ಸ್ಗೆ ಅದನ್ನು ಫಸ್ಟು ಕೊಡೋದು ಕಲ್ತ್ಕೊಳ್ಳಿ. ಕರಪ್ಷನ್ ಅಲ್ಲಿ ತಡೆಗಟ್ಟಿ, ನಿಮ್ಮ ಕೆಲಸನ ಅಲ್ಲಿ ತೋರಿಸಿ. ಟೀಚರ್ ಆಗಿರೋಂಥ ವಿದ್ಯಾರ್ಥಿಗಳ ಮೇಲಲ್ಲ. ಇದನ್ನು ಗೌರವ ಖಂಡಿಸ್ತೀವಿ. ಯಾಕೆಂದರೆ ಈ ವಿಚಾರನ ನೀವು ತುಂಬ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. 28ನೇ ತಾರೀಕು ಎಲ್ಲ ಟೀಚರ್ ಆಗಬೇಕಾಗಿರೋಂಥ ಆಸ್ಪಿರೆಂಟ್ಸು ದಯವಿಟ್ಟು ಈ ಹೋರಾಟ ನಿಮ್ಮ ಹೋರಾಟ.
ಈ ಹೋರಾಟ ಬದಲಾವಣೆ, ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ಚೇಂಜಸ್ ಆಗಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂತಂದರೆ, ಫ್ಯೂಚರು ಯಾರು ಟೀಚರ್ ಎಕ್ಸಾಮೇ ಬರೀಬಾರ್ದು ಆ ರೂಲ್ಸ್ ತೊಗೊಂಬರ್ತಿದ್ದಾರೆ. ಈ ಮಿನಿಮಮ್ ಸ್ಕೋರ್ ಏನು ಇಟ್ಟಿದ್ದಾರೆ, ಮಿನಿಮಮ್ ಸ್ಕೋರ್ ಇಟ್ಟಿರೋಂಥದ್ದು ರೀಸನ್ನು ಇದೆ. ಏನೊಂದು ಟಫ್ ಕ್ವಶನ್ ಪೇಪರ್ ಕೊಟ್ಟು ಎಲ್ಲ ಬಡವ್ರನ್ನ ಆಚೆ ಹಾಕ್ಬೇಕನ್ನೋ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ವೇಕೆನ್ಸಿ 15,000 ವೇಕೆನ್ಸಿನ ಇವರು ಹಂಗೆ ಉಳಿಸ್ಕೊಬೇಕಂತ ನೋಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಸಮರ್ಥಿಸ್ಕೊಂಬೇಡಿ, ಇದನ್ನು ತುಂಬ ಈಸಿಯಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮೊದಲಿಂದ ಏನು ಓದಿದ್ದೀರಾ, 5 ವರ್ಷ 10 ವರ್ಷ, TSTR ಸುಮಾರು 10-12 ವರ್ಷ ಆಗಿದೆ. HSTR ನೋಟಿಫಿಕೇಷನ್ ಆಗಿ ಸುಮಾರು 15 ವರ್ಷ ಆಗ್ತಾಯಿದೆ. ಯಾವ ನೋಟಿಫಿಕೇಷನ್ನು 5 ವರ್ಷಕ್ಕಿಂತ ಮೋರ್ ದೆನ್ 10 ಇಯರ್ಸ್ ಆಗಿದೆ. ಈಗ ಏಕಾಏಕಿ 2-3 ಮಂತ್ಸಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಮಾಡಿಕೊಂಡು ಎಕ್ಸಾಮ್ ನಡೆಸ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು, ಬಡವರು, ಗ್ರಾಮೀಣ ಭಾಗದವರು, ಕನ್ನಡ ಮೀಡಿಯಮ್ಮು ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಪಾಸ್ ಆಗಲ್ಲ. ಪಾಸ್ ಆಗಬಾರ್ದು ಅಂತಲೇ ಈ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಇದನ್ನು ಗೌರವವಾಗಿ ಖಂಡಿಸ್ತೀನಿ. ಇದನ್ನು ಗೌರವವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಪ್ರತಿ ಒಬ್ಬರೂ ಒಂದೊಂದು ಲೆಟ್ರು ತೊಗೊಂಬರ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಿಮಗೆ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.